ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಒಂದು ಮನವಿ: ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಬಂಧುಗಳೇ, ಇತ್ತೀಚೆಗೆ ಬಹಳ ಚರ್ಚೆಯಲ್ಲಿರುವಂತಹ ಒಂದು ವಿಚಾರ ಅಂದ್ರೆ ಅದು ನೈಸ್ ಟೋಲ್ಗೆ ಸಂಬಂಧಪಟ್ಟ ಹಾಗೆ. ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಇತ್ತೀಚೆಗೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ನೈಸ್ ರೋಡ್ ನಲ್ಲಿ ಓಡಾಡುವಂತವ್ರು ಯಾರು ಕೂಡ ಟೋಲ್ ಅನ್ನ ಕಟ್ಟೋದಿಕ್ಕೆ ಹೋಗಬೇಡಿ, ಸರ್ಕಾರಕ್ಕೆ ನಾನು 10 ದಿನಗಳ ಕಾಲ ಗಡುವನ್ನ ಕೊಡ್ತೇನೆ, ಆ ರಸ್ತೆಯನ್ನ ಸರ್ಕಾರ ತನ್ನ ವಶಕ್ಕೆ ಅಥವಾ ಸುಪರ್ದಿಗೆ ತೆಗೆದುಕೊಳ್ಳಬೇಕು, ಇಲ್ಲ ಅಂತಂದ್ರೆ ಹೋರಾಟವನ್ನ ತೀವ್ರಗೊಳಿಸ್ತೀವಿ ಅಂತ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ ಸಹಜವಾಗಿ ಅದು ಇಂಪ್ಯಾಕ್ಟ್ ಆಗುತ್ತೆ. ಇಂಪ್ಯಾಕ್ಟ್ ಆಯಿತು. ಸಾಕಷ್ಟು ಮಂದಿ ಇದೀಗ ಟೋಲ್ ಹತ್ರ ಹೋಗಿ ಗಲಾಟೆಯನ್ನ ಮಾಡ್ತಿದ್ದಾರೆ. ಒಂದಷ್ಟು ಮಂದಿಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ವಾದವನ್ನ ಮಂಡಿಸಿ ಟೋಲ್ ಕಟ್ಟದೆ ಹೋಗ್ತಿದ್ದಾರೆ. ಇನ್ನೊಂದಷ್ಟು ಮಂದಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದರ ನಡುವೆ ತುಂಬಾ ಜನರ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಟೋಲ್ ಕಟ್ಟಬಾರದು ಎನ್ನುವಂತ ಆರ್ಡರ್ ಎಲ್ಲಿದೆ? ಹೈಕೋರ್ಟ್ನ ಜಡ್ಜ್ಮೆಂಟ್ ಏನ್ ಹೇಳ್ತಾ ಇದೆ? ಸಹಜವಾಗಿ ತುಂಬಾ ಜನರಿಗೆ ಇದು ಪ್ರಶ್ನೆ ಇದೆ. ನಾನು ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಒಂದಷ್ಟು ವಿವರವನ್ನು ಕೊಡ್ತಾ ಹೋಗ್ತೀನಿ. ಪರ್ಟಿಕ್ಯುಲರ್ ಆಗಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನಿದೆ, ಟೋಲ್ಗೆ ಸಂಬಂಧಪಟ್ಟಾಗ ಏನು ಪ್ರಸ್ತಾಪ ಆಗಿದೆ, ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾಡ್ತಿರುವಂಥ 4ನೇದ್ದು ಅಥವಾ 5ನೇ ವಿಡಿಯೋ ಅನ್ಸುತ್ತೆ. ನನಗೆ ಈ ಕ್ಷಣಕ್ಕೂ ಆಶ್ಚರ್ಯ ಆಗ್ತಿರುವಂಥ ಸಂಗತಿ ಅಂದ್ರೆ, ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಇದು ರಾಜ್ಯದ ಅತಿ ದೊಡ್ಡ ಹಗರಣ ಅಂತ ಹೇಳಿ. ನಾನು ಕೂಡ ಒಂದಷ್ಟು ವಿಚಾರವನ್ನ ಕೆದಕಿದಾಗ ನನಗೆ ಅನ್ಸಿದ್ದು, ಹೌದು ಇದು ಸಣ್ಣ ಪುಟ್ಟ ವಿಚಾರ ಅಂತೂ ಅಲ್ಲವೇ ಅಲ್ಲ ಅಂತ. ಆದ್ರೂ ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಯಾಕೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ? ಹೈಕೋರ್ಟ್ ವಿಭಾಗೀಯ ಪೀಠ ಈಗಾಗಲೇ ತನ್ನ ಸ್ಪಷ್ಟವಾದಂತಹ ಆದೇಶವನ್ನ ಹೊರಡಿಸಿದೆ, ಇದು ಅತಿ ದೊಡ್ಡ ಹಗರಣ. ಹಾಗೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಾರೆನ್ಸಿಕ್ ಆಡಿಟ್ ಮಾಡಬೇಕು, ಸ್ವತಂತ್ರವಾದಂಥ ಸಂಸ್ಥೆಯಿಂದ ತನಿಖೆ ಮಾಡಬೇಕು ಅಂತ ಹೇಳಿ. ಆದರೆ ಸರ್ಕಾರ ಮಾತ್ರ ಈ ವಿಚಾರದಲ್ಲಿ ತುಂಬಾನೇ ಸೈಲೆಂಟ್ ಆಗಿದೆ. ನನ್ನ ಪ್ರಕಾರ ಆ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರವೇ ಅವಕಾಶವನ್ನ ಮಾಡಿಕೊಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಂಧುಗಳೇ, ನಾನು ಇಲ್ಲಿ ಬರೀ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಇಲ್ಲ. ಟೋಲ್ ಕಟ್ಟೋದು ಬಿಡೋದು ಆ ವಿಚಾರ ಮಾತ್ರ ನಾನು ಮಾತಾಡ್ತಾ ಇಲ್ಲ. ಅದರ ಆಚೆಗಿನ ವಿಚಾರಗಳು ಅಂದ್ರೆ, ಈ ನೈಸ್ ಸಂಸ್ಥೆ ಬಳಿ ಇರುವಂತ ಲ್ಯಾಂಡ್ ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಈ ಬೆಂಗಳೂರು ಸುತ್ತಮುತ್ತ 20 ರಿಂದ 25 ಸಾವಿರ ಎಕರೆ ಜಾಗ ಅಂದ್ರೆ ಸುಮ್ಮನೆ ಬರುತ್ತಾ? ಅದು ಸರ್ಕಾರದ KIDB ಎನ್ನುವಂಥ ಸಂಸ್ಥೆಯೇ ಸ್ವಾಧೀನಪಡಿಸ್ಕೊಂಡು ಇಂಥದ್ದೊಂದು ಖಾಸಗಿ ಸಂಸ್ಥೆ ಕೊಟ್ಟಿದೆ. ಆ ಖಾಸಗಿ ಸಂಸ್ಥೆಯವರು ರಸ್ತೆಯನ್ನೂ ಮಾಡದೆ, ರೈತರಿಗೆ ಪರಿಹಾರವನ್ನೂ ಕೂಡ ಕೊಡದೆ, ಆ ಯೋಜನೆಯೂ ಕೂಡ ಕಂಪ್ಲೀಟ್ ಮಾಡದೆ, ಆ ಭೂಮಿಯನ್ನು ಕೂಡ ತಮ್ಮ ಬಳಿ ಇಟ್ಕೊಂಡ್ರೆ ಇದು ಸಾಮಾನ್ಯವಾದಂತಹ ಹಗರಣ ಆಗುತ್ತಾ? ಜೊತೆಗೆ ಸಾಕಷ್ಟು ಭೂಮಿಯನ್ನ ತಮಗೆ ಬೇಕಾದ ರೀತಿಯಲ್ಲಿ ರಿಯಲ್ ಎಸ್ಟೇಟ್ನವರಿಗೆ, ಇವರಿಗೆ ಎಲ್ರಿಗೂ ಕೂಡ ಮಾರ್ಕೊಂಡು ಬಿಟ್ರೆ ಯಾರು ಇದನ್ನು ಕೇಳಲ್ಲ ಅಂದ್ರೆ ಏನರ್ಥ ನನಗಂತೂ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸಾಲು ವಿಡಿಯೋಗಳನ್ನ ಮಾಡ್ತಿದ್ದೇನೆ. ಈಗ ಹೈಕೋರ್ಟ್ನ ಜಡ್ಜ್ಮೆಂಟ್ ನಲ್ಲಿ ಏನಿದೆ ಪರ್ಟಿಕ್ಯುಲರ್ ಆಗಿ ಅದನ್ನು ಗಮನಿಸ್ತಾ ಹೋಗೋಣ. ಈ ಜಡ್ಜ್ಮೆಂಟ್ ಕಾಪಿನ ಯಾರು ಬೇಕಾದ್ರೂ ನೋಡ್ಬೋದು. ತುಂಬಾ ಜನ ಎಲ್ಲಿ ಹೇಗೆ ಸಿಗುತ್ತೆ ಅಂತ ಕೇಳ್ತಾ ಇದ್ರೆ, ನೀವು ಕರ್ನಾಟಕ ಹೈಕೋರ್ಟ್ನ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ರಿಟ್ ಅಪೀಲ್ ಅಂತ ಹೇಳಿ ಟೈಪ್ ಮಾಡಿ, ಅದಾದ ಬಳಿಕ ಬೆಂಗಳೂರು ಬೆಂಚ್ ಅಂತ ಹೇಳಿ ಇದು ಮಾಡಿ, ನಂಬರ್ 1214/2025 ಅಥವಾ ಇಯರ್ 2025 ಅಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಬರುತ್ತೆ. ಅದರಲ್ಲಿ ನೀವು ಸಂಪೂರ್ಣವಾಗಿ ಓದಬಹುದು, ಏನೇನಾಗಿದೆ ಹಿಸ್ಟ್ರಿ, ಅದರ ಡೀಟೇಲ್ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಅಂತಿಮವಾಗಿ ಕನ್ಕ್ಲೂಷನ್ ಪಾರ್ಟ್ನಲ್ಲಿ ನಿಮಗೆ ಒಂದಷ್ಟು ವಿವರಗಳೆಲ್ಲವೂ ಕೂಡ ಅದರಲ್ಲಿ ಸಿಗ್ತಾ ಹೋಗುತ್ತೆ. ನಾನು ಬರೀ ಕನ್ಕ್ಲೂಷನ್ ಪಾರ್ಟ್ ಮಾತ್ರ ಕನ್ನಡಕ್ಕೆ ಅನುವಾದಿಸಿ ನಿಮಗೆ ಗಮನಕ್ಕೆ ತರುವಂಥ ಕೆಲಸವನ್ನ ಮಾಡ್ತೇನೆ. ಅದನ್ನು ಗಮನಿಸ್ತಾ ಹೋಗೋಣ ಏನೇನಿದೆ ಅಂತ ಹೇಳಿ. ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ. ಪಾಯಿಂಟ್ ನಂಬರ್ 88, ಬಹಿರಂಗಗೊಂಡಿರುವ ಸತ್ಯಾಂಶಗಳನ್ನು ನೋಡಿದರೆ ಭಾರತದ ಸಂವಿಧಾನದ ವಿಧಿ 300A ಅಡಿಯಲ್ಲಿ ಕಡ್ಡಾಯಗೊಳಿಸಲಾದ ಪರಿಹಾರವನ್ನು ನೀಡದೆ ರೈತರ ಜಮೀನುಗಳನ್ನು ಹಾಗೂ ಅವರ ತಲೆಮಾರುಗಳ ಜೀವನೋಪಾಯವನ್ನು ಕಸಿದುಕೊಂಡಿರುವುದನ್ನು ಹೊರತುಪಡಿಸಿದರೆ ಈ ನೈಸ್ ಯೋಜನೆಯಲ್ಲಿ ನೈಸ್ ಅನ್ನುವುದು ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಲೋಕೋಪಯೋಗಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಶ್ರೀ ಅಂಜುಮ್ ಪರ್ವೇಜ್ ಅವರು ದಿನಾಂಕ 28/7/2026 ಸಲ್ಲಿಸಿದ ಪ್ರಮಾಣ ಪತ್ರದ ಪ್ರಕಾರ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಪೈಕಿ ಕಳೆದ 25 ರಿಂದ 26 ವರ್ಷಗಳಲ್ಲಿ ನೈಸ್ ಸಂಸ್ಥೆ ನಿರ್ಮಿಸಿರುವುದು ಕೇವಲ 5 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮಾತ್ರ. ನೈಸ್ ಸಂಸ್ಥೆಯು 20,000 ಎಕರೆಗೂ ಹೆಚ್ಚಿನ ವಿಶಾಲ ಭೂಮಿಯನ್ನು ತನ್ನ ಬಳಿ ಇಟ್ಕೊಂಡಿದೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಮತ್ತು ಫ್ರೇಮ್ವರ್ಕ್ ಒಪ್ಪಂದ ನಿಯಮಗಳನ್ನು ಉಲ್ಲಂಘಿಸಿ ಈ ಭೂಮಿ ಮತ್ತು ಆಸ್ತಿಗಳನ್ನು ತನಗೆ ಅನುಕೂಲವಾಗುವಂತೆ ಪರಬಾರೆ ಮಾಡಿ ಹಣ ಗಳಿಸಲಾಗಿದೆ. ಸಾರ್ವಜನಿಕರ ಅಥವಾ ರೈತರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಖಾಸಗಿ ವ್ಯಕ್ತಿಗೆ ಸಂಪತ್ತು ಕ್ರೋಢೀಕರಿಸಲು ರಾಜ್ಯ ಸರ್ಕಾರವೇ ಭಾಗಿ ಆಗಬಾರದಾಗಿತ್ತು. ಈ ನ್ಯಾಯಾಲಯವು ತನ್ನ ಅಸಾಧಾರಣ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸುವಾಗ ಕೇವಲ ಮೂಕ ಪ್ರೇಕ್ಷಕನಾಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಪೆರಿಫೆರಲ್ ರಸ್ತೆಗಳನ್ನು ನಿರ್ಮಿಸಿ ಟೋಲ್ ಪ್ಲಾಜಾಗಳನ್ನು ಸ್ಥಾಪಿಸಿ ಭಾರೀ ಮೊತ್ತದ ಟೋಲ್ ಸಂಗ್ರಹಿಸುವ ಮೂಲಕ ಹಾಗೂ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಟೋಲ್ ದರಗಳನ್ನು ಹೆಚ್ಚಿಸುವ ಮೂಲಕ FWA ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಒಪ್ಪಂದವನ್ನು ಉಲ್ಲಂಘಿಸಲಾಗಿದೆ.
ನೈಸ್ ಸಂಸ್ಥೆಯು ಒಪ್ಪಂದದ ಅಡಿಯಲ್ಲಿದ್ದ ತನ್ನ ಬಾಧ್ಯತೆಗಳನ್ನು ಪೂರೈಸದೆ ಭಾರಿ ಲಾಭ ಗಳಿಸ್ತಾ ಇದೆ. ನೈಸ್ ಸಂಸ್ಥೆಯು ತನ್ನ ಕಾರ್ಯಾಚರಣೆಯಲ್ಲಿ ಎಸಗಿರುವ ಹಲವಾರು ಉಲ್ಲಂಘನೆಗಳನ್ನು ಸ್ವತಃ ರಾಜ್ಯ ಸರ್ಕಾರವೇ ಬೆಟ್ಟು ಮಾಡಿ ತೋರಿಸಿದೆ. ಕೆರೆಗಳು, ಜಲಮೂಲಗಳು ಮತ್ತು ನದಿ ಪಾತ್ರದ ಜಮೀನುಗಳನ್ನ ನೈಸ್ ಸಂಸ್ಥೆಗೆ ಹಸ್ತಾಂತರಿಸಲಾಗಿದ್ದು, ಇದರಿಂದ ಪರಿಸರ ಮತ್ತು ಜೀವ ವೈವಿಧ್ಯತೆಗೆ ಹಾನಿಯಾಗಿದೆ. ಮುಖ್ಯವಾಗಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ನೀರು ಸರಬರಾಜು ವ್ಯವಸ್ಥೆಗೆ ತೀವ್ರ ಧಕ್ಕೆ ಉಂಟಾಗಿದೆ. ಈ BMICP ಯೋಜನೆಯು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಹಗರಣಗಳಲ್ಲಿ ಒಂದಾಗಿರಬಹುದು ಅಂತ ತೋರುತ್ತದೆ. ಸಾರ್ವಜನಿಕರ ಪರವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಟ್ರಸ್ಟಿಯಾಗಿರುವ ಸರ್ಕಾರವು ಸಂವಿಧಾನ ಮತ್ತು ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿ ಖಾಸಗಿ ಹಿತಾಸಕ್ತಿಗಳನ್ನು ಬೆಳೆಯಲು ಹೇಗೆ ಅವಕಾಶ ಮಾಡಿಕೊಟ್ಟಿದೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ. FWA ಅಡಿಯಲ್ಲಿ ಅಗತ್ಯವಿರುವಷ್ಟು ಭೂಮಿಯನ್ನ ಸರ್ಕಾರ ನೀಡಿಲ್ಲ ಅಥವಾ ಸ್ವಾಧೀನಪಡಿಸಿಕೊಂಡಿಲ್ಲ. ಹಾಗಾಗಿ ಯೋಜನೆಯು 25 ವರ್ಷಗಳಲ್ಲಿ ಪೂರ್ಣಗೊಂಡಿಲ್ಲ ಎಂಬುದು ನೈಸ್ ಸಂಸ್ಥೆಯ ವಾದವಾಗಿತ್ತು. ಆದರೆ ನೈಸ್ ಸಂಸ್ಥೆಯ ಈ ವಾದವು ಸುಳ್ಳು ಮಾತ್ರವಲ್ಲದೆ ತಪ್ಪು ಮಾಹಿತಿಯಿಂದ ಕೂಡಿದೆ. ಈ ರೀತಿಯಾಗಿ ಹೇಳ್ತಾ ಹೋಗಿದ್ದಾರೆ. ಜೊತೆಗೆ ಬೆಂಗಳೂರು ನಗರದ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಹಾಗೂ ಉದ್ಯೋಗ ಮತ್ತು ಪ್ರಗತಿ ಅವಕಾಶಗಳನ್ನು ಸೃಷ್ಟಿಸಲು ಕರ್ನಾಟಕದ 2 ಪ್ರಮುಖ ನಗರಗಳಾದ ಬೆಂಗಳೂರು ಮತ್ತು ಮೈಸೂರು ನಡುವೆ ಸುಮಾರು 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮತ್ತು 5 ಟೌನ್ಶಿಪ್ಗಳನ್ನು ಅಭಿವೃದ್ಧಿಪಡಿಸುವ ತನ್ನ ಮುಖ್ಯ ಉದ್ದೇಶದಲ್ಲಿ ನೈಸ್ ಸಂಪೂರ್ಣವಾಗಿ ವಿಫಲವಾಗಿದೆ. ಹೀಗಿದ್ದರೂ ರಾಜ್ಯ ಸರ್ಕಾರವು ಈ ಯೋಜನೆಯನ್ನ ಯಾಕೆ ಮರುಪರಿಶೀಲನೆ ಮಾಡ್ತಾ ಇಲ್ಲ ಅಥವಾ ರದ್ದುಗೊಳಿಸ್ತಿಲ್ಲ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ನೈಸ್ ಯೋಜನೆಯು ಭೂ ಮಾಲೀಕರು ಮತ್ತು ಸಾರ್ವಜನಿಕರ ಹಿತಾಸಕ್ತಿಯ ವೆಚ್ಚದಲ್ಲಿ ತನ್ನ ಪ್ರವರ್ತಕರಿಗೆ ಅತಿಯಾದ ಲಾಭವನ್ನು ತಂದುಕೊಟ್ಟಿದೆಯೇ ಹೊರತು ಬೇರೆ ಏನನ್ನೂ ಮಾಡಿಲ್ಲ. ಈ ಸಂಸ್ಥೆಯ ಖಾತೆಗಳ ಫೋರೆನ್ಸಿಕ್ ಆಡಿಟ್ ನಡೆಸಿ ಅಲ್ಲಿ ನಡೆದಿರುವ ವಂಚನೆ ಇತರೆ ಕ್ರಿಮಿನಲ್ ಕೃತ್ಯಗಳ ಬಗ್ಗೆ ತಜ್ಞರ ವಿಶೇಷ ತಂಡದಿಂದ ಸ್ವತಂತ್ರ ತನಿಖೆ ನಡೆಸಲು ಇದು ಸೂಕ್ತವಾದ ಪ್ರಕರಣವಾಗಿದೆ. ಆದರೆ FWA ನಿಯಮಗಳಿಗೆ ವಿರುದ್ಧವಾಗಿ ಭೂಮಿಯನ್ನ ಬೇರೆಡೆಗೆ ಬಳಸಿ ಭಾರೀ ಲಾಭ ಗಳಿಸಲು, ಕೆರೆಗಳನ್ನು ಒಣಗಿಸಲು, ಅಕ್ರಮವಾಗಿ ಟೋಲ್ ಸಂಗ್ರಹಿಸಲು ಮತ್ತು ಸೂಕ್ತ ಪರಿಹಾರ ನೀಡದೆ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಅಕ್ರಮವಾಗಿ ಟೋಲ್ ಸಂಗ್ರಹಿಸಲು ಮತ್ತು ಸೂಕ್ತ ಪರಿಹಾರ ನೀಡದೆ ಭಾರೀ ಭೂಮಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳಲು ಸರ್ಕಾರವೇ ಪ್ರವರ್ತಕರಿಗೆ ಸಹಕರಿಸುವುದರಿಂದ ಇಂತಹ ತನಿಖೆ ನಡೆಯುತ್ತದೆ ಎಂಬ ಬಗ್ಗೆ ನಮಗೆ ಸಂಶಯವಿದೆ. ಆದ್ದರಿಂದ ಅವರ ಮೇಲ್ಮನವಿಗಳನ್ನು ವಜಾಗೊಳಿಸುತ್ತಿದ್ದೇವೆ ಅಂತ ಅವರು ಮೇಲ್ಮನವಿಗಳನ್ನು ಸಲ್ಲಿಸಿದ್ರೆ ಅದನ್ನು ವಜಾಗೊಳಿಸುತ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಈ ಕೋರ್ಟ್ ತೀರ್ಪು ಬಂದಿದೆ. ಅಂದರೆ ಕೋರ್ಟು ಇನ್ನು ಮುಂದೆ ಟೋಲ್ ಸಂಗ್ರಹಿಸಬೇಡಿ ಹಾಗೆ ಹೇಗೆ ಅಂತೇಳಿ ನೇರವಾಗಿ ಹೇಳ್ತಾ ಇಲ್ಲ, ಆದರೆ ಅಕ್ರಮವಾಗಿ ಟೋಲ್ ಸಂಗ್ರಹಿಸಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದೆ. ನಿಮ್ಮೆಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದೆ ಏನಾಗಬೇಕಾಗಿತ್ತು, ಸರ್ಕಾರದ ಜವಾಬ್ದಾರಿ ಏನಾಗಬೇಕಾಗಿತ್ತು? ಈಗ ಸರ್ಕಾರ ತಕ್ಷಣವೇ ಇದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಬೇಕಿತ್ತು. ಒಂದು, ಆ ನೈಸ್ ರೋಡ್ ಅನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು. ಜನ ಟೋಲ್ ಇಲ್ಲದೆ ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತು. ಆದರೆ ಸರ್ಕಾರದ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಬರ್ತಿಲ್ಲ, ತುಟಿಕ್ ಪಿಟಿಕ್ ಅಂತ ಯಾರು ಕೂಡ ಅಂತಿಲ್ಲ. ಯಾಕೆ? ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಈಗ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ಈಗ 2025ರಲ್ಲಿ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತಾ, ಅದರ ವಿರುದ್ಧವಾಗಿ ನೈಸ್ ಸಂಸ್ಥೆಯವರು ಮೇಲ್ಮನವಿಯನ್ನು ಸಲ್ಲಿಸಿದ್ರು. 93 ರಿಟ್ ಅರ್ಜಿಗಳೇನೋ ಇದ್ವು, ಅದೆಲ್ಲವನ್ನು ಕೂಡ ಈಗ 2026ರಲ್ಲಿ ವಜಾಗೊಳಿಸುವಂತ ಕೆಲಸವನ್ನ ಕೋರ್ಟ್ ಮಾಡಿದೆ. ಅಂದ್ರೆ 2025ರ ತೀರ್ಪನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಇದೀಗ ಹೈಕೋರ್ಟ್ನ ವಿಭಾಗೀಯ ಪೀಠ ಮಾಡಿದೆ. ಈಗ ಅವರಿಗೆ ಮುಂದೆ ಇರುವಂತ ಅವಕಾಶ ಏನಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಅವಕಾಶ ಇದೆ. ಈಗ ಸರ್ಕಾರ ಏನ್ ಮಾಡ್ತಿದೆ, ಸುಪ್ರೀಂ ಕೋರ್ಟ್ ಹೋಗ್ಲಿ ಅಂತ ಕಾಯ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಸರ್ಕಾರ ಈ ವಿಚಾರದಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ಬಂಧುಗಳೇ, ಇನ್ನೊಂದು ಸ್ವಲ್ಪ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ ಇದು ಏನು ಹಗರಣ ಅಥವಾ ಯಾವ ಕಾರಣಕ್ಕಾಗಿ ಸಮಸ್ಯೆ, ಯಾಕೆ ಅಲ್ಲಿ ಟೋಲ್ ಸಂಗ್ರಹ ಆಗಬಾರದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ಬಂಧುಗಳೇ, ಇದು 1995ರ ಯೋಜನೆ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದಕ್ಕೊಂದು ಮೂಲ ರೂಪ ಸಿಕ್ಕಿದ್ದು. 97ರಲ್ಲಿ ಇದು ಅಧಿಕೃತವಾಗಿ ಶುರು ಆಗಿದ್ದು. 98, 99, 2000ರ ಸಂದರ್ಭದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆರಂಭ ಆಯಿತು. ಸರ್ಕಾರದ KDB ಎನ್ನುವಂತಹ ಸಂಸ್ಥೆ ಭೂ ಸ್ವಾಧೀನವನ್ನ ಮಾಡಿ ನೈಸ್ ಸಂಸ್ಥೆಗೆ ಭೂಮಿಯನ್ನ ಕೊಡ್ತು. ಯೋಜನೆಯ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನಲ್ಲಿ ಏನಿತ್ತು ಅಂತ ಅಂದರೆ, ಬೆಂಗಳೂರಿನಿಂದ ಮೈಸೂರಿಗೆ 111 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ, ಟಾರ್ ರೋಡ್ ಅಲ್ಲ, ಕಾಂಕ್ರೀಟ್ ರಸ್ತೆ, 5 ಟೌನ್ಶಿಪ್ಗಳು, ಹಾಗೆ ಪೆರಿಫೆರಲ್ ರಿಂಗ್ ರೋಡ್ 42 ಕಿಲೋಮೀಟರ್, ಲಿಂಕ್ ರೋಡ್ 10 ಕಿಲೋಮೀಟರ್, ಇದು ಮೂಲ ಯೋಜನೆ. ಇವೆಲ್ಲವೂ ಕೂಡ ಕಂಪ್ಲೀಟ್ ಆದ ನಂತರ ಟೋಲ್ ಸಂಗ್ರಹಿಸೋದಿಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದೇ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನಲ್ಲಿ ಇದ್ದಿದ್ದು. ಆದರೆ ನೈಸ್ ಸಂಸ್ಥೆ ಏನು ಮಾಡ್ತು, ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಇದು ಸಾಕಷ್ಟು ವಿವಾದ ರೂಪವನ್ನು ಪಡೆದುಕೊಂಡಿತ್ತು. 2004ರಿಂದ ದೇವೇಗೌಡರೇ ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಅವ್ರ ಕಾಲದಲ್ಲಿ ಶುರುವಾಗಿದ್ದು, ಅವರೇ ಹೋರಾಟವನ್ನ ಆರಂಭಿಸಿ ಶುರು ಮಾಡ್ಬೋದು. ಅವ್ರು ಹೇಳ್ತಾ ಇದ್ರು, ಇದು ನಾವು ಅಂದ್ಕೊಂಡ ರೀತಿಯಲ್ಲಿ ಆಗ್ತಾ ಇದು ಭೂ ಮಾಫಿಯಾ ಆಗಿ ಕನ್ವರ್ಟ್ ಆಗ್ತಾ ಇದೆ, ಹೆಚ್ಚುವರಿ ಭೂಮಿಯನ್ನ ತೆಗೆದುಕೊಳ್ತಾ ಇದ್ದಾರೆ, ಕೆರೆ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ನಿರ್ನಾಮ ಮಾಡ್ತಾ ಇದ್ದಾರೆ, ಯೋಜನೆಗೆ ಬೇಕಾದಂತ ಭೂಮಿಯ ಆಚೆಗೆ ಭೂಮಿಯನ್ನ ತೆಗೆದುಕೊಳ್ಳಲಾಗ್ತಿದೆ, ಇದ್ರ ಹಿಂದೆ ಬೇರೆ ಏನೋ ಇದೆ ಅಂತ ಹೇಳಿ ದೇವೇಗೌಡರು ವಾಯ್ಸ್ ಅನ್ನ ರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು.
ಅದರ ಪ್ರತಿಫಲವಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳೆಲ್ಲವೂ ಕೂಡ ತಡ ಆಗೋದಕ್ಕೆ ಶುರುವಾಯಿತು. ಅಂತಿಮವಾಗಿ ರೈತರು ಕೂಡ ಕೋರ್ಟ್ಗೆ ಹೋಗೋದಕ್ಕೆ ಶುರು ಮಾಡಿಕೊಂಡ್ರು. ಅದರ ನಡುವೆ ಈ ನೈಸ್ ಸಂಸ್ಥೆ 2007-2008 ಈ ನೈಸ್ ರೋಡ್ ಅನ್ನ ಕಂಪ್ಲೀಟ್ ಮಾಡಿ ಟೋಲ್ ಸಂಗ್ರಹವನ್ನ ಆರಂಭ ಮಾಡಿಯೇ ಬಿಟ್ಟರು. ಆದರೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರವಾಗಿ ಬೆಂಗಳೂರಿನಿಂದ ಮೈಸೂರಿಗೆ 111 ಕಿಲೋಮೀಟರ್ ಕಾಂಕ್ರೀಟ್ ರೋಡ್ ಆಗಲಿಲ್ಲ, 5 ಟೌನ್ಶಿಪ್ಗಳು ಆಗಲಿಲ್ಲ. ರೈತರಿಗೆ ಪರಿಹಾರ ಇವತ್ತಿಗೂ ಕೂಡ ಸಿಗಲಿಲ್ಲ. 67% ರೈತರಿಗೆ ಪರಿಹಾರ ಪಡೆದುಕೊಂಡಂತ ರೈತರಿಗೂ ಕೂಡ ಬಹಳ ಕಡಿಮೆ ಪರಿಹಾರವನ್ನ, ಬಿಡಿಗಾಸಿನ ಪರಿಹಾರವನ್ನ ಕೊಡಲಾಯಿತು. ಆ ಕಾರಣಕ್ಕಾಗಿ ಇದೀಗ ಕುಮಾರಸ್ವಾಮಿ ಅವರು ಕೇಳಿದ್ದು, ನೀವು ಯೋಜನೆಯನ್ನ ಪೂರ್ಣಗೊಳಿಸದೆ ಹೇಗೆ ಟೋಲ್ ಅನ್ನ ಸಂಗ್ರಹ ಮಾಡ್ತಾ ಇದ್ದೀರಿ? ಈಗ ನೀವು ರಸ್ತೆಗೆ ಹಬ್ಬಬ್ಬ ಅಂದ್ರೆ ಎಷ್ಟು ಭೂಮಿಯನ್ನು ಬಳಸಿರಬಹುದು? 1,200 ಎಕರೆಯನ್ನು ಬಳಸಿರಬಹುದಲ್ಲ. ಆದ್ರೆ ರೈತರಿಂದ ನೀವು ಸ್ವಾಧೀನಪಡಿಸಿಕೊಂಡಿದ್ದು ಎಷ್ಟು? ಹೆಚ್ಚು ಕಡಿಮೆ 20,000-25,000 ಎಕರೆ. ಅದನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಬಳಕೆ ಆಗ್ಬೇಕಿತ್ತಲ್ಲ. ಯಾಕಂದ್ರೆ ಕಡಿಮೆ ಪರಿಹಾರವನ್ನ ಕೊಟ್ಟು ಭೂಮಿ ತಗೊಂಡಿದ್ರಿ, ಒಂದಷ್ಟು ರೈತರಿಗೆ ಪರಿಹಾರವನ್ನ ಕೊಡದೆ ಭೂಮಿಯನ್ನ ತೆಗೆದುಕೊಂಡಿದ್ರಿ. ಸಾರ್ವಜನಿಕ ಹಿತಾಸಕ್ತಿ ಬಳಸಬೇಕಿತ್ತಲ್ಲ. ಆದ್ರೆ ಕೇವಲ 1% ಭೂಮಿಯನ್ನ ಬಳಸಿ ಉಳಿದಿದ್ದನ್ನ ಯಾರಿಗೋ ಅಪಾರ್ಟ್ಮೆಂಟ್ಗೆ, ಯಾರಿಗೋ ವಿಲ್ಲಾ ಮಾಡಿಕೊಳ್ಳೋದಿಕ್ಕೆ, ಯಾರಿಗೋ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಸೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಲ್ಲ. ಇನ್ನೊಂದು ಕಡೆಯಿಂದ ಟೋಲನ್ನ ಸಂಗ್ರಹ ಮಾಡ್ತಿದ್ದೀರಲ್ಲ. ರಸ್ತೆಗೆ ನೀವು ಹಾಕಿರುವಂತ ಬಂಡವಾಳ ಎಷ್ಟು? ಹಬ್ಬಬ್ಬ ಅಂದ್ರೆ 1,000 ಕೋಟಿ ಆಗಿರಬಹುದಾ? ಈಗ ನಿಮಗೆ ತಿಂಗಳಿಗೆ 300 ಕೋಟಿ ಟೋಲ್ ಸಂಗ್ರಹ ಆಗುತ್ತೆ. 2008ರಿಂದ ಟೋಲ್ ಸಂಗ್ರಹಿಸ್ತಾ ಇದ್ದಾರೆ ಅಂದ್ರೆ 2026 ಎಷ್ಟು ಟೋಲ್ ಸಂಗ್ರಹ ಆಗಿರಬಹುದು? ಇದು ಕುಮಾರಸ್ವಾಮಿ ಅವರು ಕೇಳ್ತಿರುವಂತ ಪ್ರಶ್ನೆ. ನನಗಂತೂ ಈ ಪ್ರಶ್ನೆಯಲ್ಲಿ ಅರ್ಥ ಇದೆ ಅಂತ ಅನಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಒಂದು 20,000 ಎಕರೆ ರೈತರ ಭೂಮಿ ಈಗ ಬಿಡಿ, ಭೂಸ್ವಾಧೀನವನ್ನ ಕೋರ್ಟ್ ರದ್ದುಗೊಳಿಸ್ತೀಗ. ಇಲ್ಲಿವರೆಗೆ ಏನಾಗಿತ್ತು ಅಂದ್ರೆ, ರೈತರ ಭೂಮಿಯ ಪಹಣಿಯಲ್ಲಿ KDB ಅಥವಾ ನೈಸ್ ಸಂಸ್ಥೆ ಹೆಸರು ಬರ್ತಾ ಇತ್ತು. ಹೀಗಾಗಿ ರೈತರು ತಮ್ಮದೇ ಭೂಮಿಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗದೆ ಪರಕೀಯರಾಗಿ ಇರುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು. ಈಗ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಆದ್ರೆ ನೋಡಿ, ಎಷ್ಟೊಂದು ಲ್ಯಾಂಡ್ ಬ್ಯಾಂಕ್ ಇಟ್ಕೊಂಡು ಏನೂ ಮಾಡಲಿಲ್ಲ, ಮತ್ತೊಂದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರವಾಗಿ ಏನೂ ಕೂಡ ಮಾಡಲಿಲ್ಲ, ರೈತರಿಗೆ ಪರಿಹಾರವನ್ನ ಕೊಡಲಿಲ್ಲ, ಕೊಟ್ಟಿದ್ದು ಕೂಡ ಬಿಡಿಗಾಸಿನ ಪರಿಹಾರ. ಹೀಗಿದ್ದಾಗಲೂ ಕೂಡ ಟೋಲ್ ಸಂಗ್ರಹ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಇದೇ ಸಹಜವಾಗಿ ಮೂಡುವಂತ ಪ್ರಶ್ನೆ. ಒಂದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.